Class 9th standard number system exercise 1.3 second main. You know that 1 by 7 is equal to 0.142857 bar. Can you predict what the decimal expansions of 2 by 7, 3 by 7, 4 by 7, 5 by 7, 6 by 7 are without actually doing long division? ಇವಾಗ ನೋಡಿ ಇಲ್ಲಿ 1 by 7 ಆನ್ಸರ್ ಡಿವೈಡ್ ಮಾಡಿದಾಗ ನಮಗೇನು ಬರುತ್ತಂತೆ 0.142857. ಅದ್ರ ಮೇಲೇನು ಕೊಟ್ಟಿದ್ದಾರೆ, ಒಂದು ಲೈನ್ ಕೊಟ್ಟಿದ್ದಾರೆ. ಒಂದು ಲೈನ್ ಕೊಟ್ಟಿದ್ದಾರೆ ಅಂದರೆ ಈ ಲೈನಿನ ಅರ್ಥ ಏನು? ಈ ಲೈನಿನ ಅರ್ಥ 1 by 7 ನಾವೇನಾದರೂ ಡಿವೈಡ್ ಮಾಡಿದರೆ ಆಯಿತಾ, ಏನು ಆನ್ಸರ್ ಬರ್ತಾ ಹೋಗುತ್ತೆ ನಮಗೆ 0.142857 ಮತ್ತು 142,857. ಈ ಥರ ನಾವು ಡಿವೈಡ್ ಮಾಡ್ತಾ ಹೋದಂಗೂ ನಮಗೇನು ಆನ್ಸರ್ ಬರ್ತಾ ಹೋಗುತ್ತೆ 142,857. 1 by 7 ನಾನು ನನ್ನ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಡಿವೈಡ್ ಮಾಡಿದ್ದೀವಿ ನಾವು ಇದನ್ನು ಆಯಿತಾ. ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಫ್ ರ್ಯಾಷನಲ್ ಆ್ಯಂಡ್ ಇರ್ಯಾಷನಲ್ ನಂಬರ್ಸ್ ಇಂಟ್ರೊಡಕ್ಷನ್ ಕ್ಲಾಸ್ ಇದೆಯಲ್ಲ, ಅದರಲ್ಲಿ ನಾನು 1 by 7 ಡಿಟೇಲ್ ಆಗಿ ಡಿವೈಡ್ ಮಾಡಿ ತೋರಿಸಿದ್ದೀನಿ. ಜಸ್ಟ್ ಇಲ್ಲಿ ಬ್ರೀಫ್ ಆಗಿ ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದ್ರ ಮೀನಿಂಗ್ ಇದು. ಬಾರ್ ಅಂತ ಹೇಳಿದರೆ 142,857 ಮೇಲೆ ನಂಬರ್ ಮೇಲೆ ಬಾರ್ ಇದೆ. ಅದ್ರ ಮೀನಿಂಗ್ ಏನು? 142,857 142,857 ರಿಪೀಟ್ ಆಗ್ತಾ ಹೋಗುತ್ತೆ ನಿಮಗೆ ಡಿವೈಡ್ ಮಾಡ್ತಾ ಇದ್ದಂಗೆ ಅಲ್ವಾ, ಅದನ್ನೇ ಕೊಟ್ಟಿದ್ದಾರೆ. ನೆಕ್ಸ್ಟ್, ಕ್ಯಾನ್ ಯು ಪ್ರೆಡಿಕ್ಟ್ ವಾಟ್ ದ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಫ್ 2 by 7, 3 by 7, 4 by 7, 5 by 7, 6 by 7 ಆರ್ ವಿತೌಟ್ ಆ್ಯಕ್ಚುಲಿ ಡೂಯಿಂಗ್ ಲಾಂಗ್ ಡಿವಿಷನ್? ಇದು ಇಂಪಾರ್ಟೆಂಟ್ ನಿಮಗೆ. ಇವಾಗ ನೀವು ಕೊಟ್ಟಿರುವಂಥ ಈ ಇನ್ಫಾರ್ಮೇಷನನ್ನು ಯೂಸ್ ಮಾಡಿಕೊಂಡು 2 by 7, 3 by 7 ಇದ್ರ ವ್ಯಾಲ್ಯೂಸನ್ನು ನೀವೇನು ಮಾಡ್ತಾ ಹೋಗಬೇಕು, ಬರಿತಾ ಹೋಗಬೇಕು. ಆದರೆ ಕಂಡೀಷನ್ ಏನು ಕೊಟ್ಟಿದ್ದಾರೆ, ನೀವು ಈ ಥರ ಲಾಂಗ್ ಡಿವಿಷನ್ ಮೆಥಡನ್ನು ಯೂಸ್ ಮಾಡಬಾರ್ದು. ಲಾಂಗ್ ಡಿವಿಷನ್ ಮೆಥಡ್ ಯೂಸ್ ಮಾಡಬಾರ್ದು ಅಂದರೆ ಹೇಗೆ? 2 by 7 ಇದೆ, ಇದನ್ನು ನೀವು ಹೀಗೆ ಡಿವೈಡ್ ಮಾಡಬಾರ್ದು. ಲಾಂಗ್ ಡಿವಿಷನ್ ಮೆಥಡಿಂದ ಡಿವೈಡ್ ಮಾಡಿದೆ, ಖಾಲಿ ಈ ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ಇದ್ರ ವ್ಯಾಲ್ಯೂಸನ್ನೆಲ್ಲ ಏನು ಮಾಡಬೇಕು, ನೀವು ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ನಾವು ಅದನ್ನು ಈಗ ಸಾರ್ಟ್ ಔಟ್ ಮಾಡೋಣ. ಫಸ್ಟ್ ನಾವು 2 by 7 ಇದ್ರ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡೋಣ. 2 by 7 ಈ ನಂಬರಿನ ಡೆಸಿಮಲ್ ಎಕ್ಸ್ಪ್ಯಾನ್ಷನನ್ನು ನಾವು ಬರಿಬೇಕು. ಯಾವುದನ್ನು ಯೂಸ್ ಮಾಡಿಕೊಂಡು? ಇದನ್ನು. 2 by 7 ಇದನ್ನು ನಾನು ಹೇಗಂತ ಬರಿಬೋದು? 2 into 1 by 7 ಅಂತ ಬರಿಬೋದು ಅಲ್ವಾ? ಯಾಕಂದರೆ 2 into 1 by 7 ಅಂತ ಬರೆದ್ರೂ ಒಂದೇ, 2 by 7 ಅಂತ ಬರೆದ್ರೂ ಒಂದೇ. 2 into 1 is 2. ಡಿನಾಮಿನೇಟರ್ ಏನಿಲ್ಲ ಅಂದರೆ 1 ಅಂತ ಅರ್ಥ. 1 into 7 is 7. ಸೊ ಇದನ್ನು ನಾನು ಏನಂತ ಬರಿಬೋದು? 2 into 1 by 7 ಅಂತ ಬರಿಬೋದು ಅಲ್ವಾ? ಸೊ 2 into 1 by 7 ಅಂತ ಹೇಳಿದರೆ ಅವ್ರು ಏನು ಕೊಟ್ಟಿದ್ದಾರೆ? ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಕೊಟ್ಟಿದ್ದಾರೆ 1 by 7 ಇಂದು. ಎಷ್ಟದು? 0.142857 ಬಾರ್. ಬಾರ್ ಅಂತ ಹೇಳಿದರೆ ಸೇಮ್ ನಂಬರ್ಸ್ಗಳು ಏನಾಗುತ್ತೆ, ರಿಪೀಟ್ ಆಗುತ್ತೆ ಅಂತ. ಸೊ 2 into 0.142857 ಇದನ್ನು ಮಲ್ಟಿಪ್ಲೈ ಮಾಡಿದರೆ ನಮಗೆ ಆನ್ಸರ್ ಬರುತ್ತೆ 0.142857 into 2. 7 2s are 14, 5 2s are 10 plus 1 11, 8 2s are 16 plus 1 17, 2 2s are 4 plus 1 5, 2 4s are 8, 2 1s are 2, 1 2 3 4 5 6. 6 ನಂಬರ್ಸ್ ನಂತರ ನಮಗೇನು ಮಾಡಬೇಕು? ಪಾಯಿಂಟ್ ಇಡಬೇಕು. 1 2 3 4 5 6. 0.285714. 0.285714. ಇಲ್ಲಿ ಬಾರ್ ಇರೋದ್ರಿಂದ ನಾವೇನು ಮಾಡ್ತೀವಿ, ನಾವಿಲ್ಲಿ ಬಾರನ್ನು ಹಾಕ್ತಾ ಇದ್ದೀವಿ. ಇದ್ರ ಮೀನಿಂಗ್ ಏನು? 2 by 7 ನಾವೇನಾದರೂ ಡಿವೈಡ್ ಮಾಡಿದರೆ 0.285714 ಬರುತ್ತೆ ನಿಮಗೆ. ಮತ್ತು 285,714 ಈ ನಂಬರ್ಸ್ಗಳು ನಿಮಗೆ ಏನಾಗ್ತಾ ಇರುತ್ತೆ, ರಿಪೀಟ್ ಆಗ್ತಾ ಇರುತ್ತೆ ಅಂತ ಅರ್ಥ. ಸೇಮ್ ಇದೇ ಥರ ಈ ಎಲ್ಲ ನಂಬರ್ಸ್ಗಳನ್ನು ನಾವು ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಮಾಡ್ಬೋದು. 3 by 7 ಹೇಗೆ ಬರಿಬೋದು ನಾವು? 3 into
1/7 ಅಂತ ಬರಿಬೋದು. 3 ಇಂಟು 1/7 ಅಂತ ಹೇಳಿದರೆ 0.142857 ಬಾರ್. ಮಲ್ಟಿಪ್ಲೈ ಮಾಡಿ 0.142857 ಇಂಟು 3. 7 3s are 21. 5 3s are 15. 15 plus 2 17. 8 3s are 24 plus 1 25. 2 3s are 6. 6 plus 2 8. 4 3s are 12. 1 3s are 3 plus 1 4. 0.428571. 0.428571 ಇಲ್ಲಿ ಬಾರ್ ಹಾಕಿ. ಆಯಿತಾ? ಇದಿಷ್ಟು ಆನ್ಸರ್. ಇದೇ ಥರ ನಾವು 4/7, 5/7, 6/7 ಕೂಡ ಮಾಡಬೇಕು. 4/7 is equal to 4 into 1/7. 4 into 1/7 ಅಂದರೆ 0.142857. ಸೊ 4 ಇಂಟು ಈ ನಂಬರನ್ನು ನೀವು ಮಲ್ಟಿಪ್ಲೈ ಮಾಡಿ. ನಾನಿಲ್ಲಿ ಡೈರೆಕ್ಟಾಗಿ ಆನ್ಸರನ್ನು ಬರಿತಾ ಇದ್ದೀನಿ. 0.571428 ಇದಿಷ್ಟು ಆನ್ಸರ್ ಬರುತ್ತೆ. ಇಲ್ಲಿ ನೀವು ಬಾರ್ ಹಾಕಬೇಕು. 571428ಗೆ ಬಾರ್ ಹಾಕಬೇಕು. ಸೇ 5/7. ವಿಡಿಯೋ ಲೆಂತಿ ಆಗಿರೋದ್ರಿಂದ ನಾನು ಆಲ್ರೆಡಿ ಮಲ್ಟಿಪ್ಲಿಕೇಶನನ್ನು ಮಾಡ್ಕೊಂಡಿದ್ದೀನಿ. ಆನ್ಸರನ್ನು ಡೈರೆಕ್ಟಾಗಿ ಬರಿತಾ ಇದ್ದೀನಿ. 5 ಇಂಟು 0.142857. ಆನ್ಸರ್ ನಿಮಗೆ 0.714285 ಬರುತ್ತೆ ಬಾರ್. ಅದೇ ಥರ ನಾವು 6/7 ಅನ್ನು ಮಾಡೋಣ. 6/7 6 ಇಂಟು 1/7. 6 ಇಂಟು 0.142857. ಇದನ್ನು ಮಲ್ಟಿಪ್ಲೈ ಮಾಡಿದರೆ ನಮಗೆ 0.857142 ಬರುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಎಕ್ಸಸೈಸ್ 1.3 ಥರ್ಡ್ ಮೇನನ್ನು ಸಾರ್ಟ್ ಔಟ್ ಮಾಡೋಣ.